ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಲಾಗ್ನ ನಾನು ಇಲ್ಲಿಂದ ಶುರು ಮಾಡಿದ್ದೀನಿ. ತುಮಕೂರಲ್ಲಿ ಅನ್ಲಿಮಿಟೆಡ್ ಶೋರೂಮ್ ಮುಂದೆ ನಿಂತ್ಕೊಂಡು ಇಲ್ಲಿ ಶುರು ಮಾಡಿದ್ದೀನಿ ಲಾಗ್ನ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ಆಫರ್ಸ್ ಎಲ್ಲ ನಡೀತಾ ಇತ್ತು, ಹಾಗಾಗಿ ಇಲ್ಲಿ ವಿಡಿಯೋ ಶೂಟ್ಗೆ ಅಂತ ನಾವು ಬಂದಿದ್ದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ ಎಲ್ಲ ಇಟ್ಟಿದ್ದಾರೆ. ಸೊ ನಿಮಗೂ ಬೇಕಂದರೆ ಆರಾಮಾಗಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. 3000 ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಇದೆ. ಸೊ 3000 ಪರ್ಚೇಸ್ ಮಾಡಿದ್ರೆ 3000 ಗಿಫ್ಟ್ ಕೋಚರ್ ಕೊಡ್ತಾ ಇದ್ದಾರೆ. ಅದು ನೆಕ್ಸ್ಟ್ ನೀವು ಪರ್ಚೇಸಿಗೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಬೇಕಾದರೆ ಒಂದು ವೇಳೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ನಾವಲ್ಲಿ ವೀಡಿಯೋ ಶೂಟ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅರವಿಂದ್ ಬಂದ, ಹಾಗೇನೆ ನನ್ನ ತಮ್ಮನ ಹೆಂಡ್ತಿದ್ದಾಳಲ್ಲ ರೋಜಾ, ಅವ್ರ ಅಕ್ಕನೂ ಬಂದ್ಲು. ತಂಗಿರಾಗಬೇಕು ನನಗೆ, ಹಾಗಾಗಿ ಅವಳು ಬಂದ್ಲು. ಸೊ ಎಲ್ಲರೂ ಈಗ ನಾವು 4 ಜನ ಕಾರಲ್ಲೇ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಮಂದಾರಗಿರಿ ಬೆಟ್ಟಕ್ಕೆ, ತುಮಕೂರು ಹತ್ರನೇ ಇರೋದಲ್ಲ. ನಾವು ತುಮಕೂರು ಡಿಸ್ಟಿಕ್ನವರೇ ಆಗಿದ್ರು ಈ ಬೆಟ್ಟಕ್ಕೆ ನಾವು ಯಾವತ್ತೂ ಬಂದಿರಲಿಲ್ಲ. ಹಾಗಾಗಿ ಅರವಿಂದನು ಇಲ್ಲೇ ತುಮಕೂರಲ್ಲೇ ಇದ್ದಾನಲ್ಲ, ಅವನಿಗೂ ಬೇಜಾರು ಅನ್ನಿಸ್ತಾ ಇರುತ್ತೆ. ಅದು ಸಂಡೇ ಬೇರೆ ನಾವು ಬಂದಿದ್ವಲ್ಲ. ಅಮ್ಮ ಹೋಗಿ ಬರೋಣ ಅಂದ. ಹಾಗೆ ನನ್ನ ರೋಜಾ ಅವರು ಅಕ್ಕ ಇದ್ಲಲ್ಲ, ಅವಳು ನಾನು ಬರ್ತೀನಕ್ಕ ಹೋಗಿ ಬರೋಣ ಅಂತ ಅಂದರು. ಸರಿ ಅಂತ 4 ಜನನೂ ಈಗ ಕಾರಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ಹೋಗ್ಬೇಕಾದ್ರೆ ಟ್ರೈನ್ದು ಇದು ಗೇಟ್ ಹಾಕಿದ್ರು, ಹಾಗಾಗಿ ರೈಲ್ವೆ ಗೇಟ್ ಹಾಕಿದ್ರು. ಸೊ ಹಂಗಾಗಿ ಅದು ಹೋಗೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟ್ ಹೊರಟ್ವಿ. ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಲ್ವ, ಅದೇ ಬೆಟ್ಟ. ಆ ಬೆಟ್ಟನ ಹತ್ತಬೇಕು ಈಗ ಹೋಗ್ಬಿಟ್ಟು. ಅಷ್ಟರಲ್ಲಿ ಇನ್ನು ಮಧ್ಯಾಹ್ನ ಆಗೋಗಿತ್ತಾಗಲೇ ಊಟದ ಟೈಮು. ಅರವಿಂದ್ ಏನೂ ಊಟ ಮಾಡಿರಲಿಲ್ಲ. ರೋಜಾ ಅವ್ರ ಅಕ್ಕ ಏನೋ ತಿಂದ್ಕೊಂಡು ಬಂದಿದ್ಲು. ನೇತ್ರ ಅಂತ ಅವಳ ಹೆಸರು, ನೇತ್ರ ಅಂತಂದೇ ಹೇಳ್ತೀನಿ. ನೇತ್ರ ತಿಂದ್ಕೊಂಡು ಬಂದಿದ್ಲು. ನಾವು ತಿಂದಿರಲಿಲ್ಲ, ಬೆಳಿಗ್ಗೆ ತಿಂದಿರೋ ಅಂಥ ಟಿಫನ್ ಅಷ್ಟೇ. ಸರಿ ಅಂತ ಈಗ ಏನಾದರೂ ತಿನ್ನೋಣ ಅಂತಂದು ಬಿಸಿಬೇಳೆಬಾತು ಮಂಜು ಕೊಟ್ಟಿದ್ಲಲ್ಲ, ತುಂಬ ಚೆನ್ನಾಗಿ ಮಾಡಿದ್ಲು ಬಿಸಿಬೇಳೆಬಾತು. ಸಾಂಬಾರುಗಳು ಯಾವುದೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂದರೂ ಬಿಸಿಬೇಳೆಬಾತು ಮಾತ್ರ ಎಕ್ಸಲೆಂಟಾಗಿ ಮಾಡಿದ್ಲಪ್ಪ. ನಮ್ಮನೆಯವ್ರಂತೂ ತುಂಬ ಚೆನ್ನಾಗೈತೆ ಅಂದ್ಲು. ಅವಳು ಬಾಕ್ಸ್ಗೆ ಹಾಕ್ಕೊಡ್ತೀನಿ ತಗೊಂಡೋಗ್ರಿ, ಮಧ್ಯಾಹ್ನ ತಿಂದ್ಕೊಳ್ರಿ ಅಂದ್ಲು. ನಾವು ಈಗಲೂ ಬಿಸಿಬೇಳೆಬಾತು ತಿಂದು ಮಧ್ಯಾಹ್ನಕ್ಕೂ ಅದೇ ತಿನ್ಬೇಕಾ ಬೇಡ ಅಂತ ನಾವು ಬೇಡ ಅಂದ್ರೂ ಇಲ್ಲ ಹಾಕ್ಕೊಂಡೋಗಿ ತುಂಬ ಹೊತ್ತು ಇದು ಮಾಡಿದ್ಲು. ಇಲ್ಲ ಬೇಡ ಅಂತಂದು ಹೇಳ್ಬಿಟ್ಟು ಅಲ್ಲೇ ಇದು ಮಾಡಿ ಅಲ್ಲೇ ಸ್ವಲ್ಪ ತಿನ್ಕೊಂಡು ಬಂದಿದ್ದಾಯಿತು. ಹೊಟ್ಟೆ ಅಷ್ಟೇ ಅದು. ಸೊ ಹಂಗಾಗಿ ಒಂದೊಂದು ಮಸಾಲೆ ದೋಸೆ ತಿಂದ್ಕೊಂಡು ನೇತ್ರ ಬಂದುಬಿಟ್ಟು ಟೀ ಕುಡಿದ್ಲು. ಸರಿ ಅಂತ ನಾವೀಗ ಹೊರಟ್ವಿ ನೋಡ್ರಿ ನಡ್ಕೊಂಡು. ಕಾರ್ ಅಲ್ಲೇ ಹಾಕಿದ್ವಿ ಪಾರ್ಕಿಂಗಲ್ಲೇ. ಸೊ ಇಲ್ಲಿ ಹೋಗ್ತಾ ಇರೋದು ಇನ್ನೇನು ಸ್ಟಾರ್ಟ್. ಇಲ್ಲಿ ವೈಟ್ ಪೇಂಟ್ ಎಲ್ಲ ಬಳ್ದಿರಲ್ಲ, ಅದೆಲ್ಲ ಮೆಟ್ಲು, ಆರಾಮಾಗಿ ಹತ್ಬೋದು. ಏನಂದರೆ ಅಭ್ಯಾಸನೇ ಇಲ್ಲ ಅನ್ನೋರಿಗೆ ಯಾವ್ದು ಹತ್ತಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಪರವಾಗಿಲ್ಲ, ನಾವೇನೋ ಸುಧಾರಿಸ್ಕೊಂಡು ಹತ್ತೆ. ಅದರಲ್ಲಿ ಮೇಯ್ನ್ ಹತ್ತಕ್ಕಾಗಲಿಲ್ಲ ಅಂದರೆ ನನಗೇನೆ, ಇನ್ನೆಲ್ಲರೂ ಚೆನ್ನಾಗಿ ಹತ್ತಿದ್ರು ಬೆಟ್ಟನ. ನಾನೊಂದು ಸ್ವಲ್ಪ ದೂರ ಹತ್ತೋದು, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋದು, ಆ ರೀತಿ ಮಾಡ್ಕೊಂಡು ಹತ್ತು ಹೋದೆ. ಸ್ವಲ್ಪನೇ ಇರೋದು ಬೆಟ್ಟ, ಹತ್ಬೋದು ಆರಾಮಾಗೆ, ದೊಡ್ಡ ಬೆಟ್ಟ ಏನಲ್ಲ. ಹತ್ತಿ ಹೋಗ್ತಾ ಹಾಗೆ ಸ್ವಲ್ಪ ವೀಡಿಯೋಸು ಫೋಟೋಸು ಎಲ್ಲ ಇಟ್ಕೊಂಡ್ವಿ. ನಾವೆಲ್ಲಾದರೂ ಹೋದರೆ, ಈಗ ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತಿದ್ದೀನಿ ಅಂದರೆ ಎಲ್ಲಾದರೂ ಹೋದಾಗ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಇಲ್ಲ ವೀಡಿಯೋಸು ಫೋಟೋಸು ಇದೇ ಇರುತ್ತೆ. ಜಾಸ್ತಿ ಪ್ಲೇಸ್ ನೋಡೋದಕ್ಕಿಂತಲೂ ನಮಗೆ ವೀಡಿಯೋ ಮೇಲೆ ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಎಲ್ರಿಗೂ, ಯೂಟ್ಯೂಬರ್ಸ್ಗಾಗಿರ್ಬೋದು, ವೀಡಿಯೋಸ್ ಕಂಟೆಂಟ್ ಕ್ರಿಯೇಟರ್ಸ್ಗಾಗಿರ್ಬೋದು, ಈ ರೀತಿ. ಸೊ ಹಂಗಾಗಿ ನಾವು ಅಷ್ಟೇ ಸ್ವಲ್ಪ ಇಳಿಬೇಕಾದ್ರೆ ಅಲ್ಲಿ ಸ್ವಲ್ಪ ಹೋಗ್ಬಿಟ್ಟು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಅದೆಲ್ಲನೂ ವೀಡಿಯೋ ಶೂಟ್ ಮಾಡಿದ್ದೀವಿ. ಹಾಗೆ ನೋಡ್ತಾ ಇರಿ. ಹೊಸಬ್ರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇತ್ರಾಗಿ ಬಂದ್ಬಿಟ್ಟು ಇಬ್ಬರು, ಒಂದು ಗಂಡು ಒಂದು ಹೆಣ್ಣು, ಇಬ್ಬರು ಮಕ್ಕಳು. ಹಾಗಾಗಿ ಸ್ವಲ್ಪ ಸಣ್ಣನೇ ಅವಳು, ಅವಾಗಿಂದ ಸಣ್ಣನೇ ಇರೋದು. ಈ ನಡುವೆ ಸ್ವಲ್ಪ ಹಂಗೆ ದಪ್ಪ ಆಗವಳೆ, ಇನ್ನೂ ಪೂರ ಸಣ್ಣ ಇದ್ಲು. ಇಲ್ಲಿ ಬಂದುಬಿಟ್ಟು ಮೇಯ್ನ್ ಹತ್ತು ಬಂದ್ವಲ್ಲ, ಸ್ಲಿಪ್ಪರ್ನ ಬಿಡಬೇಕು ಅಲ್ಲಿ ಟಿಕೆಟ್ಸ್ಗೆ ಅಂತಂದು ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಟಿಕೆಟ್ ತೊಗೊಂಡು ಅದು ಸ್ಲಿಪ್ಪರ್ ಬಿಟ್ಟು ಇಲ್ಲಿ ಎಂಟ್ರೆನ್ಸ್ ಫೀಸ್ ಬೇರೆ ಇರುತ್ತೆ, ಅದನ್ನು ತೊಗೊಂಡು ಟಿಕೆಟ್ ಹೋಗಬೇಕು. ವ್ಯೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ರೆ ಫುಲ್ಲು ಗ್ರೀನರಿ. ಏನಂದರೆ ಮಳೆ ಸ್ವಲ್ಪ ಕಡಿಮೆ. ಈ ಕಡೆ ತುಮಕೂರು ಕಡೆ ಬರುತ್ತೆ ಹೇಳ್ರಿ, ನಮ್ಮೂರ ಸೈಡ್ ಅಂದರೆ ಮಳೆ ಸ್ವಲ್ಪ ಕಡಿಮೆನೇ, ಆದರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಸಖತ್ತಾಗಿದೆ. ಗಿಡ ಮರಗಳು ತೋಟಗಳು ದೂರ ಇದ್ದಾವೆ ಎಲ್ಲನೂ. ಮಧ್ಯೆ ಎಲ್ಲ ಬಯಲು ಥರ ಇದೆ ಗ್ಯಾಪು. ಇಲ್ಲಿ ನೋಡಿ ಎಂಟ್ರೆನ್ಸಲ್ಲಿ ಟಿಕೆಟ್ ತಗೊಳ್ಳೋಣ ಅಂತಂದು ಹೋಗ್ತಾ ಇದ್ದೀವಿ. ಸೊ ಒಬ್ಬೊಬ್ಬರಿಗೆ ಬಂದು 20 ರೂಪಾಯೋ 10 ರೂಪಾಯಿ ಎಷ್ಟು ತೊಗೊಂಡ್ರು, ಮರ್ತೋಗಿದ್ದೀನಿ ನಾನು. ಒಟ್ಟಿನಲ್ಲಿ ಇಲ್ಲಿ ಚೇಂಜ್ ಕೊಟ್ಟರು, 10 20 ಅಂದ್ಕೊಂಡಿದ್ದೀನಿ. ಸೊ ಚೇಂಜ್ ಕೊಟ್ಟರು, ಅದನ್ನ ತಗೊಂಡು ಈಗ ಮೇಲ್ಗಡೆ ಹತ್ತಿ ಹೋಗ್ತಾ ಇದ್ವಿ. ನಮ್ಮ ಮನೆಯವ್ರು ಹಿಂದೆ ನಿಂತ್ಕೊಂಡು ವೀಡಿಯೋ ಮಾಡ್ತಾವ್ರೆ. ಇನ್ಸ್ಟಾಗ್ರಾಮ್ ಇವ್ರು ಇಬ್ರು ನೋಡೋದು ಜಾಸ್ತಿ. ನಮ್ದಿಲ್ಲೇ ಇರೋದು ದೊಡ್ಡಬಳ್ಳಾಪುರ. ಇನ್ನೇನು ಮೇಲ್ಗಡೆ ಹತ್ತಿ ಬರೋಷ್ಟರಲ್ಲಿ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿ ವೆಯ್ಟ್ ಮಾಡ್ತಾ ಇದ್ರು ಮಾತಾಡಿಸ್ಬೇಕು ಅಂತ. ಪಾಪ ಅವರು ಹೆಣ್ಮಕ್ಳು ಎದ್ರಕೊಂತ ಇದ್ರು ಮಾತಾಡ್ಸೋದಕ್ಕೆ. ಅಂದರೆ ನಾನೇನು ಹುಲಿ ಸಿಂಹ ಅಂತಂದು ಹೇಳ್ತಿಲ್ಲ, ಸ್ಟಿಟ್ಟು ಅಂತಂದು ಹೇಳ್ತಿಲ್ಲ.
ಸ್ವಲ್ಪ ಮುಜುಗರ ಪಟ್ಕೊತಾ ಇದ್ರು ಮಾತಾಡೋದಕ್ಕೆ. ಹಾಗಾಗಿ ಗಂಡು ಮಕ್ಳು ಅವರೇ ಮಾತಾಡಿಸಿ ಇವರಿಬ್ಬರು ನಿಮ್ಮ ವೀಡಿಯೋಸ್ ನೋಡ್ತಾರೆ ಮೇಡಮ್ ಅಂತ ಪರಿಚಯ ಮಾಡಿಸ್ಕೊಟ್ರು. ತುಂಬ ಖುಷಿ ಆಯಿತು. ಭಯ ಪಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಾತಾಡಿಸ್ಬೋದು. ಆರಾಮಾಗಿ ನಾನು ಮಾತಾಡ್ತೀನಿ. ತುಂಬ ಜನ ಐಡೆಂಟಿಫೈ ಮಾಡ್ತಾರೆ, ಆದರೆ ಮಾತಾಡ್ಸೋಕ್ಕೆ ಬರಲ್ಲ. ಸ್ವಲ್ಪ ಜನ ಹಂಗೆ ಹೋಗ್ತಾರೆ, ಸ್ವಲ್ಪ ಜನ ಮಾತಾಡಿಸ್ತಾರೆ ಧೈರ್ಯ ಮಾಡಿ. ಇನ್ನೊಂದು ಸ್ವಲ್ಪ ಜನ ಏನು ಹೇಳು ಅವಳನ್ನ ಮಾತಾಡಿಸ್ತಿಲ್ಲ ಅಂದರೆ ಅಂತ ಅಂದ್ಕೊಂಡವ್ರದ್ದು ನಾನು ಕೇಳಿಸ್ಕೊಂಡಿದ್ದೀನಿ ಕಿವಿಲಿ. ಸೊ ಹಂಗಾಗಿ ಆ ಥರ ಮಾತಾಡಿಸ್ಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿದ್ರೆ ಖಂಡಿತ ಮಾತಾಡಿಸ್ರಿ. ನನಗೂ ತುಂಬ ಖುಷಿ ಆಗುತ್ತೆ. ನನ್ನ ವೀಡಿಯೋಸ್ ಇವರೆಲ್ಲ ನೋಡ್ತಾರೆ ಅನ್ನೋದು ನನಗೂ ಗೊತ್ತಾಗುತ್ತಲ್ವಾ. ಹಾಗಾಗಿ ಇಲ್ಲಿ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಗೌತಮ ಬುದ್ಧನಿಗೆ ಅರಳಿ ಮರದ ಕೆಳಗೆ ಜ್ಞಾನೋದಯ ಆಯಿತು ಅಂತಂದು ಹೇಳ್ಬಿಟ್ಟು ಎಲ್ಲ ನಾವು ಓದಿದ್ವಲ್ಲ, ಅದು ಚಿತ್ರೀಕರಣ ಇಲ್ಲಿ ಇದೆಲ್ಲ ನೋಡ್ತಾ ಇರ್ಬೋದು. ಬಂದಿರೋ ಅಂಥವ್ರಿಗೆಲ್ರಿಗೂ ಒಂದು ಒಳ್ಳೆ ಇದು ಬಂದು ಮೆಟ್ಲು ಬಂದಿದ ತಕ್ಷಣ ಇದು ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಸೊ ಈ ವ್ಯೂ ಎಲ್ಲ ನೋಡ್ಕೊಂಡು ಹಾಗೇನೆ ಇಲ್ಲೊಂದು ಸ್ವಲ್ಪ ನಾವು ಫೋಟೋಸು ವೀಡಿಯೋಸ್ ಎಲ್ಲ ಇಟ್ಕೊಂಡ್ವಿ. ಇಲ್ಲಿ ಕೆರೆ ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡ ಕೆರೆ ಇದೆ ಅಲ್ಲಿ ನೀರು. ಆ ಕಡೆ ಹೋಗ್ತೀವಿ, ಆದರೆ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ, ಮಾಡ್ಕೊತಾ ಇದ್ವಿ. ದೇವಸ್ಥಾನಗಳಿದಾವೆ ಒಳಗಡೆ, ಅವನು ನೋಡ್ಕೊಂಡು ಹೋಗೋಣ ಈಚೆಗೆ ಅಂತಂದು ಹೋಗ್ತಾ ಇದ್ದೀವಿ. ಸೊ ನನಗೇನೋ ತುಂಬ ಖುಷಿ ಆಯಿತು ಈ ಪ್ಲೇಸ್ ಎಲ್ಲ ನೋಡಿಬಿಟ್ಟು. ಇದು ಫಸ್ಟ್ ಟೈಮ್ ನೋಡಿದ್ರೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇನ್ಮೇಲೆ ಯಾವಾಗಲಾದರೂ ಫ್ರೀ ಇದ್ದಾಗ ಹೋಗ್ಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಎಲ್ಲ ಹೋಗೋಕ್ಕೆ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ಹೋಗ್ಬಿಟ್ಟು ದೇವ್ರನ್ನೆಲ್ಲ ನೋಡಿಕೊಂಡು ಈಚೆ ಕಡೆ ಬರ್ತಾ ಇದ್ದೀವಿ. ಮತ್ತು ನೀರಿನ ವ್ಯವಸ್ಥೆ ಸಮೇತ ಇದೆ, ಅಲ್ಲಿ ಕುಡಿಯೋಕ್ಕೆ ನೀರೆಲ್ಲ ಬರ್ತಾ ಇತ್ತು. ಸ್ವಲ್ಪ ನಾವು ನೀರು ಕುಡಿದು ನೆಕ್ಸ್ಟು ಈ ಕಡೆ ಕೆರೆ ಕಡೆ ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ ಇಳಿದು ಇಬ್ಬರು. ಆ ಕಡೆ ನಮ್ಮ ನೇತ್ರನು, ಅರವಿಂದು, ನಾನು, ನಮ್ಮ ಮನೆಯವ್ರ ಪಾಪ ಹಿಂದೆನೇ ಇದ್ದಾರೆ ವೀಡಿಯೋ ಶೂಟ್ ಮಾಡ್ಕೊಂತ. ಆಲ್ಮೋಸ್ಟ್ ಅವ್ರು ವೀಡಿಯೋದಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಳೋದು ಕಡಿಮೆನೇ, ಯಾಕೆಂದರೆ ವೀಡಿಯೋ ಶೂಟ್ ಅವರೇ ಮಾಡೋದ್ರಿಂದ ಯಾವಾಗಲಾದರೂ ಒಂದೊಂದು ಟೈಮು ನಾನು ಇಸ್ಕೊಂಡು ಅವ್ರನ್ನ ಕವರ್ ಮಾಡಿರ್ತೀನಿ ಅಷ್ಟೇ. ಇನ್ನು 90% ವೀಡಿಯೋ ಅವರೇ ಕವರ್ ಮಾಡಿ ಕೊಡ್ತಾ ಇರ್ತಾರೆ. ಇಲ್ಲ ಅಂದಿದ್ರೆ ಈಗ ಕ್ಯಾಮ್ರಾಮೇನು ಇವ್ರನ್ನ ಕರ್ಕೊಂಡೋದ್ರೆ ಅವ್ರಿಗೊಂದಿಷ್ಟು ಅಮೌಂಟ್ ಅಂತ ಕೊಡಬೇಕಾಗುತ್ತೆ. ಸೊ ನಾವು ಇಷ್ಟೆಲ್ಲ ಇದು ಮಾಡ್ತಿದ್ದೀವಿ ಅಂದರೆ ಅದೊಂದು ಸ್ವಲ್ಪ ಅಮೌಂಟ್ ಏನಕ್ಕೆ ಇದು ಮಾಡೋದು ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವರೇ ಚೆನ್ನಾಗಿ ಎಲ್ಲ ನೋಡ್ಕೊಂಡು ಟ್ರೈನಿಂಗ್ ತೊಗೊಂಡು ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಡ್ತಾರೆ ವೀಡಿಯೋ ಎಲ್ಲನೂ. ಹಾಗಾಗಿ ಇದೊಂದು ಬೆನಿಫಿಟ್ ನನಗೆ. ಸೊ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಹಿಂಗೆ ಮಾಡ್ಕೊಂಡ್ವಿ, ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಸ್ವಲ್ಪ ರೀಲ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಇಳಿದು ಬಂದಿದ್ದು ಕೆಳಗಡೆ. ಸೊ ಇಲ್ಲಿ ಬಂದು ಇನ್ನೇನು ಹೊರಡಬೇಕೀಗ. ಎಲ್ಲಿಗೆ ಅಂದರೆ ಹೋಟೆಲ್ಗೆ ಹೋಗೋಣ ತಿನ್ನೋಕ್ಕೆ ಅಂತಂದು. ಸೊ ಏನಾದರೂ ನಾನ್ ವೆಜ್ ತಿನ್ನಬೇಕು ಅಂದ ನನ್ನ ಮಗ. ಅವ್ನು ತುಂಬ ದಿನವೇ ಆಗಿತ್ತು ಹೇಳ್ರಿ, ಈ ಕಡೆ ತುಮಕೂರು ಬಂದಾಗಿಂದ ತಿಂದೇ ಇಲ್ಲ. ಅಲ್ಲಿಗೂ ಹೇಳ್ತೀನಿ ಯಾವಾಗಲಾದರೂ ಔಟ್ಸೈಡ್ ಹೋಗಿ ತಿನ್ನು ಅಂದರೆ ಅವನು ನೀವು ಬಂದಾಗ ತಿಂತೀನಿ ಅಂತಂದು ಹೇಳ್ಬಿಟ್ಟು ಹಂಗೆ ಇರ್ತಾನೆ. ಹಾಗಾಗಿ ನಾವೀಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಬ್ಲೂ ಮೂನ್ ಹೋಟೆಲೇ. ಆಲ್ರೆಡಿ ನನ್ನ ಫ್ರೆಂಡ್ ಸುನೀತಾ ನಾನು ಬಂದಿದ್ವಲ್ಲ, ತುಮಕೂರು ಯಲ್ಲಾಪುರದಲ್ಲಿ ಇರ್ತಾರೆ ನೋಡ್ರಿ ಸುನೀತಾ, ಅವ್ರ ಮನೆಗೆಲ್ಲ ಹೋಗಿದ್ದೆ ನಾನು. ಆವಾಗಲೂ ಅಷ್ಟೇ ನಾನ್ ವೆಜ್ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಬ್ಲೂ ಮೂನ್ ಹೋಟೆಲ್ ಅವಳೇ ತೋರಿಸಿದ್ದು, ತುಂಬ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಚಿಕನ್ ಲಾಲಿಪಾಪು ಮತ್ತು ನೂರಾನಿ ಮತ್ತು ಎಗ್ ಬುರ್ಜಿ, ರೋಟಿ ಅಷ್ಟು ತೊಗೊಂಡ್ವಿ. ಅದಕ್ಕೇ ಹೊಟ್ಟೆ ಫುಲ್ ಆದಂಗೆ ಆಯ್ತು. ಯಾಕಂದ್ರೆ ನಾವಲ್ಲಿ ಜ್ಯೂಸುಗಳು ಎಲ್ಲ ಕುಡ್ದಿದ್ವಿ ಹೇಳ್ರಿ ಮಂದಾರಗಿರಿ ಬೆಟ್ಟ ತಿಳಿದು ಬಂದಮೇಲೆ. ಹಾಗಾಗಿ ತಿನ್ನೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರ ಮಾತಿಗಂತೂ ನಾನು ನನ್ನ ತಮ್ಮ ಸಖತ್ತು ನಕ್ಕು ಹಾಕಿದ್ದೀವಿ ಇವತ್ತು, ಅಷ್ಟು ನಗು ಬಂದಿತ್ತು. ಮುಂಚೆನೇ ಅವ್ರನ್ನ ರೇಟ್ ಇದು ಏನೋ ಒಂದು ನೂರಾನಿ ಇನ್ನೊಂದು ಪ್ಲೇಟ್ ಕೊಡ್ರಿ ಅಂದರೆ ಅದು ರೇಟ್ ಎಷ್ಟು ಅಂತ ಕೇಳ್ತಾಯಿದ್ರೆ ನಾನು ನನ್ನ ತಮ್ಮ ಸುಮ್ಮನೆ ನಗಾಡ್ತೀವಿ. ನಾನು ಕೇಳೋದೆ, ನೀವು ನಕ್ಕಿದ್ರೆ ನಕ್ಲಿ, ನಾನು ಕೇಳೋದೆ ಅಂತಂದು ಹೇಳ್ತಾರೆ. ತಿಳ್ಕೊಳ್ಳೋದು ಬೇಡವಾ ನಾವು ರೇಟು ಅಂತವ್ರೆ ನಮ್ಮ ಮನೆಯವರು ನಾವು ನಗ್ತಾಯಿದ್ರೆ. ಸೊ ಅದಕ್ಕೆ ಒಂದು ಕ್ಲಿಪ್ನ ನಾನು ಹಿಂಗೆ ಇಡೋಣ ಅಂದ್ಕೊಂಡೆ, ಯಾಕಂದರೆ ಸರೌಂಡಿಂಗ್ ಎಲ್ಲ ಫುಲ್ಲು ಡಿಸ್ಟರ್ಬೆನ್ಸ್ ಇತ್ತು ವಾಯ್ಸು. ಹಾಗಾಗಿ ನಾನು ಇಡಲಿಲ್ಲ, ವಾಯ್ಸ್ ಅವರೇ ಕೊಡ್ತಾಯಿದ್ದೀನಿ. ಸರಿ ಅಂತ ಎಲ್ಲರೂ ಊಟ ಮಾಡ್ಕೊಂಡು ಅರವಿಂದನ ರೂಮ್ ಹತ್ರ ಬಿಟ್ಟು ನನ್ನ ತಮ್ಮ ಅವ್ನ ರೂಮ್ಗೆ ಹೋದ. ಸೊ ಅಲ್ಲಿಂದ ನನ್ನ ತಮ್ಮನ ಹತ್ರ ಸ್ವಲ್ಪ ಡಂಬಲ್ಸ್ ಇತ್ತು ವರ್ಕೌಟ್ ಮಾಡೋದೆಲ್ಲನೂ, ಅದನ್ನು ತಗೊಂಡು ನಾವು ಕಾರಲ್ಲಿ ಬಂದಿದ್ದಾಯಿತು. ಬಂದಿದ್ದ ತಕ್ಷಣ ಈಗ ನೈಟು ಒಂದು 2 ದೋಸೆ ಹಾಕ್ಕೊಂಡು ತಿನ್ನೋಣ ಅಂತಂದು ದೋಸೆ ಇಟ್ಟಂಗೆ ಫ್ರಿಡ್ಜಲ್ಲೇ ಇತ್ತಲ್ಲ, ಅದಕ್ಕೆ ದೋಸೆ ಹಾಕ್ತಿದ್ದೀನಿ. ಸೊ ಈರುಳ್ಳಿ ಏನು ಕಟ್ ಮಾಡ್ಕೊಳ್ಳಿಲ್ಲ, ಈರುಳ್ಳಿ ದೋಸೆ ಆದರೂ ಹಾಕೋಣ ಅಂದ್ಕೊಂಡೆ. ಪರವಾಗಿಲ್ಲ, ಚಟ್ನಿ ಇದೆ, ಅದ್ರ ಜೊತೆ ಸುಮ್ಮನೆ ತಿಂದ್ಬಿಡೋಣ. ಈಗ ಅಷ್ಟೊಂದು ನಾವು ಓಡಾಡ್ಕೊಂಡು ಜರ್ನಿ ಮಾಡ್ಕೊಂಡು ಬಂದಿರ್ತೀವಲ್ವ, ಸೊ ನನಗೂ ಟೈರ್ಡ್ ಅನ್ನಿಸ್ತಾ ಇರ್ತೈತೆ, ಅದೆಲ್ಲ ಎಕ್ಸ್ಟ್ರಾ ಮಾಡೋಕ್ಕೂ ಆಗೋಲ್ಲ. ಸೊ ಹಾಕಿದ್ರಕ್ಕೆ ಸ್ವಲ್ಪ ತುಪ್ಪನೂ ಎಣ್ಣೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಅಂತಂದು ಸುಮ್ಮನೆ ದೋಸೆ ಹಾಕ್ತಾಯಿದ್ದೀನಿ. ಪರವಾಗಿಲ್ಲ, ಈ ರೀತಿ ಏನಾದರೂ ದೋಸೆ ಇಟ್ಟಂಗೆ ರುಬ್ಬಿಟ್ಕೊಂಡ್ರೆ ಒಂದು 2-3 ದಿನ ಬಿಟ್ಕೊಂಡಾದರೂ ಈ ರೀತಿ ಎಮರ್ಜೆನ್ಸಿಗೆ ಹಾಕ್ಕೊಂಡು ತಿನ್ನೋಕ್ಕೆ ಯೂಸ್ ಆಗುತ್ತೆ. ನಾನಿನ್ನೂ ಇಡ್ಲಿ ಪಾತ್ರೆನೇ ಹುಡುಕಿಲ್ಲ, ಅದೆಲ್ಲಿದೆಯೋ ಏನೋ. ನಮ್ಮ ನಾಳೆ ಇಲ್ಲ ನಾಡಿದ್ದು ಸ್ವಲ್ಪ ಫ್ರೀ ಮಾಡ್ಕೊಂಡು ಹುಡುಕ್ಬೇಕು. ಹಾಗಾಗಿ ನಮ್ಮ ಮನೆಯವ್ರಿಗೆ 1-2 ದೋಸೆ ಹಾಕ್ಕೊಟ್ಟೆ, ನಾನೊಂದು 2 ತಿಂದೆ. ನಿತಿನ್ ಬಂದುಬಿಟ್ಟು ನಾವು ಅಮ್ಮವ್ರ ಮನೆಯಲ್ಲೇ ಊಟ ಮಾಡಿದ್ದ. ಹಾಗಾಗಿ ನಾವಿಬ್ಬರು 2 ಹಾಕ್ಕೊಂಡು ತಿಂದು ಅವತ್ತು ಮಲಗಿದ್ದು. ಸೊ ಹಿಂಗೆ ವೀಡಿಯೋ ಶೂಟ್ಸ್ ಇದ್ದರೆ ನೋಡಿರಿ ಇಷ್ಟು ವರ್ಕ್ ಇರುತ್ತೆ ಮತ್ತು ಇಷ್ಟು ಕೆಲಸಗಳಿರ್ತವೆ. ಬಂದಮೇಲೂ ಟೈಮ್ ಅನ್ನೋದು ತುಂಬ ಇರಲ್ಲ ನಮಗೆ, ಆದಷ್ಟು ಲಿಮಿಟೆಡ್ ಟೈಮಲ್ಲೇ ಪ್ರತಿಯೊಂದನ್ನು ಮಾಡ್ಕೋಬೇಕು.
ಸೊ ಈ ರೀತಿ ಇತ್ತು ತುಮಕೂರು ವಿಡಿಯೋ ಆಗಿರ್ಬೋದು. ಹಾಗೆ ನನ್ನ ತಮ್ಮನ್ನ ನೋಡಿರ್ಬೋದು ವಿಡಿಯೋದಲ್ಲಿ, ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಅವನು ವಿಡಿಯೋದಲ್ಲಿ. ಹಾಗಾಗಿ ನಾನೇ ಒಂದು ಕ್ಲಿಪ್ ಇರಲಿ ಅಂತಂದು ಹೇಳ್ಬಿಟ್ಟು ಆ ರೀತಿ ತೆಗ್ದಿದ್ದು. ಈಗ ಫಸ್ಟ್ ನಮ್ಮ ಮನೆಯವ್ರಿಗೆ ಈ ರೀತಿ ದೋಸೆ ಹಾಕ್ಕೊಟ್ಟೆ, ಆಮೇಲೆ ನಾನು ತಿಂದ್ಕೊಂಡು ನೆಕ್ಸ್ಟು ಇನ್ನೂ ಒಂದು ಸ್ವಲ್ಪ ವೀಡಿಯೋದು ಎಡಿಟಿಂಗ್ದಿತ್ತು, ಅದೊಂದು ಅರ್ಧ ವೀಡಿಯೋ ಎಡಿಟಿಂಗ್ ಮಾಡಿ ಮಲಗೋಷ್ಟರಲ್ಲಿ 11:30 ಆಯಿತು. ಅವತ್ತು ತುಂಬ ಲೇಟ್ ಆಯ್ತು ಹೇಳ್ರಿ. ಸೊ ಹಿಂಗೆ ದೋಸೆ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಸಖತ್ತಾಗಿದೆ. ಅದರಲ್ಲಿ ಸ್ವಲ್ಪ ಏನಾದರೂ ಬಂದಿಲ್ಲ ಅಂದರೆ, ಎದ್ದಾಳ್ತಾ ಇಲ್ಲ ಅಂದರೆ, ಸ್ವಲ್ಪ ಈರುಳ್ಳಿ ನಾವು ಕಟ್ ಮಾಡ್ತೀವಲ್ಲ ಮುಂದೆ, ಕಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಆ ರೀತಿ ಹಂಚಿಗೆ ಉಜ್ಜಿಬಿಟ್ರೆ ನೀಟಾಗಿ ಬರುತ್ತೆ ದೋಸೆ. ತುಂಬ ಚೆನ್ನಾಗಿ ಬಂದಿತ್ತು. ಕಲರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು ದೋಸೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಮನೆಯವರು ಒಂದು 3 ದೋಸೆ ತಿಂದರು, ಚೆನ್ನಾಗೈತೆ ಅಂತಂದು ಹೇಳಿದ್ರು ಅವರು. ಹಾಗೆ ತುಂಬ ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ. ಯೂಟ್ಯೂಬ್ ವ್ಲಾಗ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೂ ಹೆಚ್ಚಿನ ವೀಡಿಯೋಸು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನನ್ನ ವ್ಲಾಗ್ಸ್ಗೆ ತುಂಬ ಜನ ಅಡಿಕ್ಟ್ ಆಗಿದ್ದೀರಾ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಸೊ ಇದೇ ರೀತಿ ನೋಡಿ ನನ್ನ ವ್ಲಾಗ್ಸ್ನ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರುವ ವೀಡಿಯೋಸು, ವ್ಲಾಗ್ಸು ಒಳ್ಳೊಳ್ಳೆವು ನಾನು ಶೇರ್ ಮಾಡ್ಕೊತೀನಿ. ಮೇಯ್ನು ನಂದು ವ್ಲಾಗ್ಸ್ ಚಾನಲ್ಲು. ಸೊ ಹಂಗಾಗಿ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಕಿಚನ್ದು ಸ್ವಲ್ಪ ಅಂದರೆ ಅಡುಗೆದೇನಾದರೂ ಸ್ವಲ್ಪ ಶೇರ್ ಮಾಡ್ಕೊಳ್ರಿ ಅಂತ. ಹಾಗಾಗಿ ಈ ನಡುವೆ ಸ್ವಲ್ಪ ಅಡುಗೆದೂ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹಂಗೆ ಒಂದೊಂದೇ ಆ್ಯಡ್ ಮಾಡ್ಕೊಂಡು, ಸೊ ಒಟ್ಟಿನಲ್ಲಿ ವ್ಲಾಗ್ ಮುಖಾಂತರನೇ ತೋರಿಸ್ಕೊಡ್ತೀನಿ ನಿಮಗೆ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.